ನಮ್ಮ ಜೊತೆಗೆ ಎಷ್ಟು ಸಂಶೋಧಕರು ಇದ್ದಾರೆ. ಅರುಣ್, ನಾನೀಗ ಮಾತಾಡ್ತೀನಿ ನ್ಯೂಸ್ 18 ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾ ಇದ್ದಾರೆ. ಸಂಶೋಧಕರು ಸರ್, ಇದನ್ನು ನಿರೀಕ್ಷೆಯನ್ನು ತಾವು ಮಾಡಿದ್ರಾ ಅಂತ? ಯಾಕಂದರೆ ಸಾಕಷ್ಟು 100% ನಿರೀಕ್ಷೆ ಇತ್ತು. ಪಾರ್ಟಿ ಸಸ್ಪೆನ್ಷನ್ ಅಥವಾ ಎಕ್ಸ್ಪೆಲ್ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇತ್ತು. ಅದು ಮಾಡಿದ್ದಾರೆ. ನಾನು ಕೂಡ ಅದನ್ನ ಸ್ವಾಗತ ಮಾಡ್ತೇನೆ. ತಾವು BJPಗೆ ಬಂದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಭರವಸೆಯನ್ನು ಕೊಟ್ಟು ನಿಮ್ಮನ್ನು ಕರ್ಕೊಬಂದರು, ಬೈ ಎಲೆಕ್ಷನಲ್ಲಿ ಗೆದ್ದಿರಿ, ನಿಮ್ಮನ್ನು ಮಂತ್ರಿ ಮಾಡಿದ್ರು, ಮೈಸೂರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಪಕ್ಷವನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ರಿ. ಇದೆಲ್ಲವನ್ನು ಕೂಡ ಲೆಕ್ಕಿಸದೇನೆ BJP ಹೈಕಮಾಂಡ್ ನಾಯಕರು ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಒಂದು ಕಡೆ ಬಲಿಪಶ ಮಾಡುವಂಥ ಕೆಲಸವನ್ನು ಮಾಡಿದ್ರ ಅಂತ? ಬಲಿಪಶು ಏನಿಲ್ಲ. ಕಾಂಗ್ರೆಸ್ಸಿಂದ BJPಗೆ ಬಂದಾದಮೇಲೆ ಸನ್ಮಾನ್ಯ ಯಡಿಯೂರಪ್ಪನವರು ಭಾಳಷ್ಟು ಸಪೋರ್ಟ್ ಮಾಡಿದ್ರು. ಮೈಸೂರು ಉಸ್ತುವಾರಿ ಸಚಿವರ ಕೆಲಸ ಮಾಡಿದ್ರು. ಆಮೇಲೆ ಮಂತ್ರಿಯಾಗಿ ಹೆಂಗೆ ಕೆಲಸ ಮಾಡಬೇಕು, ಸರ್ಕಾರದ ಕೆಲಸ ಹೆಂಗೆ ಮಾಡಬೇಕು, ಅವೆಲ್ಲವೂ ಕೂಡ ಅವರಿಂದ ನಾವು ಕಲ್ತ್ವಿ. ಮತ್ತು ಚುನಾವಣೆ ಬಂತು. ಚುನಾವಣೆ ಸಂದರ್ಭದಲ್ಲಿ ಲೋಕಲ್ ಇಶ್ಯೂ, ಬಟ್ ರಾಜ್ಯ ನ್ಯಾಷನಲ್ ಲೆವೆಲ್ ಲೀಡರ್ಗಳು ಯಾರಿಂದ ಕೂಡ ನಮಗೆ ತೊಂದರೆ ಇಲ್ಲ. ಕಾನ್ಸ್ಟಿಟ್ಯೂನ್ಸಿಲಿ ಸಣ್ಣ ಪುಟ್ಟ ಇದರಿಂದ ನಮ್ಮ ಚುನಾವಣೆಗೆ ಅಡ್ಡಿ ಬಂತು ಅಂತಕ್ಕಂಥದ್ದು ಒಂದು ಅಲಿಗೇಷನ್ ಕೂಡ ಮಾಡಿದ್ದೆ. ಅದನ್ನು ಎಲ್ಲ ಲೀಡ್ರ್ ಗಮನಕ್ಕೆ ಇತ್ತು. ಯಾರೂ ಕೂಡ ಅದನ್ನ ಸೀರಿಯಸ್ಸಾಗಿ ಸೆಟ್ರೇಟ್ ಮಾಡಿ 3 ವರ್ಷ ಮಂತ್ರಿಗೆ ಸೋಮಶೇಖರ್ ಕೆಲಸ ಮಾಡಿದ್ದಾನೆ, ಪಕ್ಷದ ಕೆಲಸ ಮಾಡಿದ್ದಾನೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಸೆಟ್ರೇಟ್ ಮಾಡ್ಬೋದಾಗಿತ್ತು. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಲೇ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಮಾಡಿದ್ದೆ, ಅಮಿತ್ ಶಾ ಪ್ರೋಗ್ರಾಮ್ ಮಾಡಿದ್ದೆ, ಪಕ್ಷದ ಏನೆಲ್ಲ ಕಾರ್ಯಕ್ರಮಗಳು ಅವೆಲ್ಲವನ್ನು ಕೂಡ ಮಾಡಿದ್ದೆ. ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲವು ಲೀಡ್ರುಗಳು ಅದನ್ನು ಸರಿಪಡಿಸಿ ಕ್ಲೋಸ್ ಮಾಡ್ತಕ್ಕಂಥ ಅದಕ್ಕೆ ಮಾಡ್ಬೋದಾಗಿತ್ತು. ಬಟ್ ಯಾರೂ ಕೂಡ ಮಾಡಲಿಲ್ಲ. ನಾನು ಕೂಡ ಅದನ್ನು ಪದೇ ಪದೇ ರಿಕ್ವೆಸ್ಟ್ ಮಾಡ್ತಕ್ಕಂಥ ಜಾಯಮಾನ ನಂದಿಲ್ಲ. ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿ ನೀ ಬಂದು ಸೆಟ್ರೇಟ್ ಮಾಡು, ಇದ್ಯಾವುದು ಕೂಡ ನಾನು ಮಾಡೋದಿಲ್ಲ. ಶಿಸ್ತಿನ ಸಿಪಾಯಿ ಹಂಗೆ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಮಾಡ್ತೀನಿ. ಕಾನ್ಸ್ಟಿಟ್ಯೂನ್ಸಿ ಜನ ಕೈ ಹಿಡಿದ್ರೆ ಮುಂದುವರಿತೀವಿ ಇಷ್ಟೇ. ಈಗ 28ಕ್ಕೆ ಎಲೆಕ್ಷನ್ನು, ಅಲ್ಲಿ ಗಂಟೆ ಆರಾಮಾಗಿರ್ತೀವಿ, ಕ್ಷೇತ್ರದ ಕೆಲಸ ಮಾಡ್ಕೊಂಡು ಇರ್ತೀನಿ. ಆಮೇಲೆ ನೋಡೋಣ ಡಿಸೈಡ್ 28. BJP ಕಾಲದಲ್ಲಿ ಅವ್ರ ಪರವಾಗಿ ಕೆಲಸ ಮಾಡಿದ್ರಿ. BJP ಸರ್ಕಾರ ಏನು ಹೋದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಕಾಂಗ್ರೆಸ್ ಪರವಾಗಿ ತಾವು ಕೆಲಸವನ್ನು ಮಾಡ್ತಿದ್ರಿ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನು ಉಚ್ಚಾಟನೆಯನ್ನು ಮಾಡಿದ ಮಾತನ್ನು ವಿಜೇಂದ್ರ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಈಗ ವಿಜೇಂದ್ರ ಪಾಪ ಇನ್ನೇನು ಹೇಳೋಕ್ಕಾಯ್ತದೆ. ಈಗ ಸೋಮಶೇಖರನ ಪರವಾಗಿ ಡಿಪೆಂಡ್ ಮಾಡ್ತೀನಿ ಅಂತಂದರೆ ಅವನಿಗೆ ಹಿಗ್ಗಮೊಗ್ಗ ಬೀಳ್ತವೆ ಅಲ್ವಾ. ಅದರಿಂದ ಅವ್ರನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಬ್ಬ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಯಾವತ್ತೂ ಕೂಡ ಹೈಕಮಾಂಡ್ ಮಾಡೋದನ್ನು ಡಿಪೆಂಡ್ ಮಾಡಬೇಕೇ ವಿನ ನನ್ನ ಪರ ಡಿಪೆಂಡ್ ಅವ್ರು ಯಾರೂ ಕೂಡ ಮಾಡೋಕ್ಕಾಗಲ್ಲ. ಅದರಿಂದ ಆ ಥರ ಪಕ್ಷ ವಿರೋಧಿ ಚಟುವಟಿಕೆಗಳು, ಈಗ RR ನಗರ ಕ್ಷೇತ್ರ ಶಾಸಕ ಅಲ್ವಾ, ವಿಧಾನಸೌಧದಲ್ಲೇ ಅವನ ಕೊಠಡಿಯಲ್ಲೇ ರೇಪ್ ಮಾಡಿದ್ರು ಅಂತ ಅವಳು ಕೊಟ್ಲಪ್ಪ, ಆಯಿತಾ. ಒಕ್ಕಲಿಗರ ಹೆಣ್ಮಕ್ಳನ್ನ ಮಂಚಕ್ಕೆ ಹೋಗೋದು ನಂದು ಸ್ಟೇಟ್ಮೆಂಟ್ ಅಲ್ಲ ಅಂದ. SITಲಿ FSL ರಿಪೋರ್ಟಲ್ಲಿ ಅವನು ಕ್ಲಿಯರ್ ಆಯಿತು. ದುಡ್ಡು ಕೇಳಿದ್ದು ಕ್ಲಿಯರ್ ಆಯಿತು ಅಲ್ವಾ. 120 ಕೋಟಿ ಕೆಲಸ ಮಾಡದೆ ಬಿಲ್ ಮಾಡೋರಿ ಅಂತ 28 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರು ಇದ್ದರೆ ಅದು RR ನಗರ ಕ್ಷೇತ್ರದ ಶಾಸಕನ ಮೇಲೆ. ಇನ್ನು 27 ಕ್ಷೇತ್ರ ಯಾವ ಶಾಸಕನ ಮೇಲೆ ಇಂಥದ್ದಿಲ್ಲ. ಯಾವ ಶಾಸಕನೂ ಏಡ್ಸ್ ಇಂಜೆಕ್ಷನ್ನ ವಿರೋಧ ಪಕ್ಷದ ನಾಯಕಕ್ಕೆ ಚುಚ್ತಾನೆ ಅಂತಕ್ಕಂಥದ್ದು ಪ್ಲ್ಯಾನ್ ಮಾಡೋರು ಅಂತಕ್ಕಂಥದ್ದು ಕೂಡ ಎಲ್ಲೂ ಇಲ್ಲ. 100 ಜನ ಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರು ಮುತ್ತುವರ್ಜಿ ತಗೊಂಡು ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದಂಥ ನಿದರ್ಶನ RR ನಗರ ಕ್ಷೇತ್ರ. ಅಂಥ ಶಾಸಕರಿಗೆ ಇವರೆಲ್ಲ ಕೂಡ ಸಪೋರ್ಟ್ ಮಾಡ್ತಾರೆ. ಆ ಥರದ್ದು ನಾನೇನು ಒಂದೇ ಒಂದು ಕೂಡ ನಾನು ಮಾಡಲಿಲ್ಲ. ಆಮೇಲೆ ಪಕ್ಷದ ಡೆವಲಪ್ಮೆಂಟ್ ಇದ್ದಾಗ ಉಪಮುಖ್ಯಮಂತ್ರಿಯನ್ನು ಭೇಟಿ ಮಾಡಬೇಕಾಗ್ತದೆ, ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಬೇಕಾಗ್ತದೆ, ಕ್ಷೇತ್ರದ ಸಮಸ್ಯೆಗಳು ಹೇಳಬೇಕಾಗ್ತದೆ, ಅವರು ಮಾಡಿಕೊಡ್ತಾರೆ ಅಂತ. ಅದನ್ನೇ ಕಾಂಗ್ರೆಸ್ ಅವ್ರನ್ನ ಭೇಟಿ ಮಾಡ್ತಾನೆ, ಇವರು ಭೇಟಿ ಮಾಡ್ತಾನೆ ಅನ್ನೋ ಲೆಕ್ಕಾಚಾರ ಆಗೋದಾದರೆ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿ ಅಷ್ಟೇ.
ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸೋಮಶೇಖರ್ ಏನಾದರೂ ರೇಪ್ ಮಾಡಿದ್ರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ತಮ್ಮವ್ರ ಪರವಾಗಿ ಮಾತಾಡಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇರ್ತೀರಾ ಸರ್? ಅವ್ರ ಪರವಾಗಿ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ನನ್ನ ಪರವಾಗಿ ಯಾಕೆ ಮಾತಾಡ್ತಾರೆ ಅವರೇ? ನಾವೇನು ಅವ್ರಿಗೆ ನಾವೇನಾರ ಮಾತಾಡಿ ಅಂತೇನು ಅವ್ರಿಗೆ ಅಥರೈಸ್ ಮಾಡಿದ್ದೀವ? ಅವರು ನಮ್ಮನ್ನೇನು ಡಿಪೆಂಡ್ ಮಾಡ್ಕೊಳ್ತಕ್ಕಂಥದ್ದು ಏನಿಲ್ಲ. ನಮ್ಮನ್ನು ನಾವು ಡಿಪೆಂಡ್ ಮಾಡ್ಕೊಳ್ತಕ್ಕಂಥ ಶಕ್ತಿ ದೇವ್ರು ಕೊಟ್ಟಿದ್ದಾನೆ. ಬೇರೆ ಪಕ್ಷದವರು ನನ್ನನ್ನೇನು ಡಿಪೆಂಡ್ ಮಾಡಿ ಅಂತೇಳಿ ನಾವು ಎಕ್ಸ್ಪೆಕ್ಟು ಮಾಡೋದಿಲ್ಲ. ನನ್ನ ವಿಚಾರದಲ್ಲಿ ನಾವೇನು ಡಿಪೆಂಡ್ ಮಾಡ್ಕೋಬೇಕು ಅಷ್ಟು ಶಕ್ತಿ ದೇವ್ರು ನನಗೂ ಕೂಡ ಕೊಟ್ಟಿದ್ದಾನೆ, ಡಿಪೆಂಡ್ ಮಾಡ್ಕೋತೀನಿ. ಈ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಮುಂದಿನ ನಡೆ ಏನಿರುತ್ತೆ ಅಂತ ಶಾಸಕರಾಗಿ ಮುಂದುವರಿತಾರ? ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಮ್ಮ ನಡೆ ಇರುತ್ತೆ ಅಂತ ಸರ್? ಅಲ್ಲ, ಶಾಸಕ ಇದ್ದೇ ಇರ್ತೀನಿ. ಶಾಸಕ 2028 ಗಂಟೆ ಏನು ಗೆದ್ದಿದ್ದೀವಿ, 5 ವರ್ಷಕ್ಕೇನು ಮ್ಯಾಂಡೇಟ್ ಆಗಿದೆ, 28 ಗಂಟೆ ಇದ್ದೇ ಇರ್ತೀವಿ. 28 ಚುನಾವಣೆ ಏನು ಡಿಕ್ಲೇರ್ ಆಗ್ತದೆ, ಆಮೇಲೆ ಇವತ್ತನೇ ಮಾಡ್ತೀವಿ. ಅಲ್ಲಿ ಗಂಟೆ ಇವತ್ತನೇ ಯಾಕೆ ಮಾಡಬೇಕು? ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು, ಪಕ್ಷದಲ್ಲಿ ಅಧಿಕಾರವನ್ನು ಅನುಭವಿಸಿ ಪಾರ್ಟಿ ಬಿಟ್ಟು ಹೋದರು, ಈಗ ಕಾಂಗ್ರೆಸ್ನಲ್ಲಿ ಮಜಾ ಮಾಡ್ತಿದ್ದಾರೆ ಅಂತ ಹಿಂದೆ ಎಲ್ಲೋ ಒಂದು ಕಡೆಗೆ. ಈಗ ಎಲ್ಲೋ ಒಂದು ಕಡೆ ಈ ಒಂದು ಒತ್ತಾಯದ ಮೇರೆಗೆ ಹೈಕಮಾಂಡ್ ಈ ಒಂದು ನಿರ್ಣಯವನ್ನು ಮಾಡಿದ್ರೆ ಅಂತ ಅನಿಸುತ್ತೆ ಸರ್? ಈಗ ಒಂದು ಶೋಭಾ ಮೇಡಮ್ನವರು ಪಾಪ ಲೋಕಸಭಾ ಸದಸ್ಯರಿದ್ದಾರೆ, ಕೇಂದ್ರದ ಮಂತ್ರಿಯಾಗಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಹೋದಂಥ ಸಂದರ್ಭದಲ್ಲೂ ಯಾರೂ ಕೂಡ ಕಾಂಗ್ರೆಸ್ಸಲ್ಲಿ MLA ಆಗಿ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಹೋದ ಅಂಥೇಳಿ ಯಾರೂ ಕೂಡ ಪ್ರತಿಭಟನೆ ಮಾಡಲಿಲ್ಲ. ಬಿ ಜೆ ಪಿಯಿಂದ ಗೆದ್ದು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಎಂದಾಗಲೂ ಕೂಡ ಯಾರೂ ಕೂಡ ನನ್ನ ವಿರುದ್ಧ ಪ್ರತಿಭಟನೆ ಇದುವರೆಗೂ ಮಾಡಲಿಲ್ಲ. ಪಾಪ ಶೋಭಾ ಮೇಡಮ್ಮು ಚಿಕ್ಕಮಂಗ್ಳೂರಲ್ಲಿ MP ಆಗಿದ್ದರು. ಏನು ಹೂವು, ಹಣ್ಣು, ಬುಟ್ಟಿ, ದ್ರಾಕ್ಷಿ, ಗೋಡಂಬಿ ಕೊಟ್ಟು ಎಮ್ಮನ್ನು ಇಲ್ಲಿ ಕಳಿಸಿದ್ರ ಬೆಂಗಳೂರಿಗೆ? ಏನು ಹೇಳಿದ್ರು ಅವರೆಲ್ಲ ಅವರು ಅಲ್ವಾ? ಆ ಎಮ್ಮನಿಗೆ ಚಿಕ್ಕಮಂಗ್ಳೂರಲ್ಲಿ ಏನಾಯಿತು, ಹೆಂಗೆ ಕಳಿಸಿದ್ರು, ಏನೆಲ್ಲ ಮಾತನಾಡಿದ್ರು ಅಂತಕ್ಕಂಥದ್ದನ್ನು ಮೈಂಡ್ ಒಂದು ಸಾರಿ ರಿವ್ಯೂ ಮಾಡ್ಕೊಬಿಟ್ರೆ ಇಲ್ಲಿ ನನ್ನ ಪರವಾಗಿ ಸ್ಟೇಟ್ಮೆಂಟ್ ಕೊಡಬೇಕಾದ್ದೇನು ನೆಸೆಸಿಟಿ ಇಲ್ಲ. ಆ ಮಟ್ಟಕ್ಕೆ ಇಲ್ಲೇನು ನನ್ನ ಯಶವಂತಪುರ ಕ್ಷೇತ್ರದಲ್ಲಿ ಅಷ್ಟು ವಿರೋಧ ನನ್ನನ್ನೇನು ಮಾಡ್ತಾಯಿಲ್ಲ. ಈಗ ಆಯಿತು, 2028ಕ್ಕೆ ಕಾಂಗ್ರೆಸ್ಸಲ್ಲಿ ನಿಲ್ತೀನಿ, ಪ್ರತಿಭಟನೆ ಮಾಡಲಿ ಇವರು. ಕ್ಷೇತ್ರದಲ್ಲಿ ಒಂದು BJP ಸಂಘಟನೆಯನ್ನು ಅತ್ಯಂತ ಬಲಪಡಿಸಿದಂಥವ್ರು ನೀವು, ಮತ್ತು ಒಂದಷ್ಟು ಕ್ಷೇತ್ರಗಳ ಸಮಸ್ಯೆಗಳನ್ನ ಸರಿಪಡಿಸಿ ಅನ್ನೋ ಮಾತನ್ನು ಕೂಡ ಹೈಕಮಾಂಡ್ ಮನವರಿಕೆಯನ್ನು ಮಾಡಿದ್ರಿ. ಇಲ್ಲೊಂದು ಕೂಡ ಅದ್ರ ಬಗ್ಗೆ ಗಮನವನ್ನು ಹರಿಸಬೇಕಾದಂಥ ಹೈಕಮಾಂಡ್ ನಾಯಕರು ನಿಮ್ಮನ್ನು ಉಚ್ಚಾಟನೆಯನ್ನು ಮಾಡಿದ್ದಾರೆ, ಇದು ಸರಿನಾ ಅಂತ? ಇಲ್ಲ, ಅದರಲ್ಲಿ ಏನಾಗಿದೆ, ಈ ಲೋಕಲ್ನವರು ಕೆಲವರಿಗೆ ಸ್ವಲ್ಪ ನೇರವಾಗಿ ಮಾತನಾಡ್ತಕ್ಕಂಥದ್ದು ಆಗೋದಿಲ್ಲ. ಅಮಿತ್ ಶಾರವರು ಸುಮಾರು 5 ಪ್ರೋಗ್ರಾಮು ಕೋಆಪರೇಷನ್ನಲ್ಲಿ ಮಾಡಿದ್ದೆ. 2 ಪ್ರೋಗ್ರಾಮ್ ಆದಮೇಲೆ ಅವರು ನನ್ನ ಹೆಸರಿಡಿದು ಕೂಗುವಂಥ ಮಟ್ಟಕ್ಕಾಗಿತ್ತು. ನನ್ನ ಹೆಸರಿಡಿದು ಕರೆದು ಅವರ ಪೊಲೀಸ್ ಸಭೆಯಲ್ಲೂ ಕೂಡ ಜೊತೆಲಿ ಕುಂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ನಮ್ಮ ಲೀಡರ್ಗಳೆಲ್ಲ ನೋಡ್ತಾಯಿದ್ರು. ಇದನ್ನೆಲ್ಲ ಕೆಲವರು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಜೊತೆಗೆ ಅವ್ರದ್ದು ಕೋಆಪರೇಷನ್ನು, ನಂದು ಕೋಆಪರೇಷನ್ನು. ಅವರು ಆಲ್ ಇಂಡಿಯಾ ಕೋಆಪರೇಟಿವ್ ಮಿನಿಸ್ಟರ್ಸ್ ಮೀಟಿಂಗ್ ಕೂಗದಲ್ಲೂ ಕೂಡ ನಾನು 3-4 ಸಾರಿ ಅಲ್ಲಿ ಭಾಗವಹಿಸಿದ್ದೆ. ಇಲ್ಲಿ 5 ಸಭೆಗಳನ್ನು ಮಾಡಿ ಇಲ್ಲೂ ಕೂಡ ಎಲ್ಲ ಸಹಕಾರಿ ಸಂಸ್ಥೆಗಳ ಬಗ್ಗೆ ಅವರು ಕೂಡ ಭಾಗವಹಿಸಿದರು. ಆ ಸಭೆಗಳೆಲ್ಲ ಕೂಡ ನಾನೇ ಅರೇಂಜ್ಮೆಂಟ್ ಮಾಡಿದ್ದೆ. ಅದು ಕೆಲವ್ರಿಗೆ ಸ್ವಲ್ಪ ಅಸಮಾಧಾನ ಇರ್ಬೋದು, ಅದನ್ನು ಇಟ್ಕೊಂಡು ಈ ನನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿರ್ಬೋದು. ಅದೇನೇ ಇರ್ಬೋದು ಅಂತ ಅಷ್ಟೇ. ಬಟ್ ನಾನು ಸ್ವಾಗತ ಮಾಡ್ತೀನಿ. ಯಾರೆಲ್ಲ ಈ ಉಚ್ಚಾಟನೆಗೆ ಸಹಕಾರ ಕೊಟ್ಟಿದ್ದಾರೋ ಅವರಿಗೆ ತಾಯಿ ಚಾಮುಂಡಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಯಾವತ್ತೂ ಕೆಟ್ಟದ್ದನ್ನು ಬಯಸೋದಿಲ್ಲ. ಪಕ್ಷದ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಸೆಂಬ್ಲಿ ಒಳಗಡೆ ಅನ್ನೋ ಮಾತನ್ನು ಅಶೋಕ್ ಅವರು ಹೇಳ್ತಾಯಿದ್ರು. ಮತ್ತು ಉಚ್ಚಾಟನೆ ಆಗೋಕ್ಕೆ ಮುಂಚಿತವಾಗಿ ನೀವು ಪಾರ್ಟಿ ಒಳಗಡೆ ಸೋಮಶೇಖರ್ ಇಲ್ಲವೇ ಇಲ್ಲ ಅನ್ನೋ ಮಾತನ್ನು ಕೂಡ ಅಶೋಕ್ ಅವರು ಹೇಳಿದರು. ಅಶೋಕು 7 ಸಾರೋ 8 ಸಾರೋ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅಶೋಕರು ಒಂದು ಸಾರಿ ಊಟ ಮಾಡೋ ಆದಮೇಲೆ ಅವ್ರು ಮಲಗ್ತಾರಲ್ಲ, ಮಲಗೋಕ್ಕಿಂತ ಮುಂಚೆ ಯಾರೆಲ್ಲ ಅವ್ರ ಪರವಾಗಿ ಮಾತಾಡ್ತಾರೆ, ಯಾರೆಲ್ಲ ಅವರ ವಿರುದ್ಧ ಮಾತನಾಡ್ತಾರೆ, ಯಲಹಂಕ ವಿಶ್ವನಾಥ್
ಈ ಆರ್ ಅಶೋಕರ್ಗೇನು ಒಳ್ಳೊಳ್ಳೆ ಮಾತನಾಡಿದ್ರ ಹಾಂ, ಅವನಿಗೆ ಅಶೋಕ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವತ್ತೂ ಆ ಅಶೋಕರ ವಿರುದ್ಧ ಭಾರತೀಯ ಜನತಾ ಪಕ್ಷಕ್ಕೆ ಬಂದಾದ ಮೇಲೆ ನಾನು ಒಂದು ವರ್ಡು ಕೂಡ ಮಾತನಾಡಿಲ್ಲ. ಅಸೆಂಬ್ಲಿಲಿ ಇವ್ನು ನಿಂತ್ಕೊಂಡ್ರೆ ಹಿಂದೆ ಏನೆಲ್ಲ ಕೆಟ್ಟದಾಗಿ ಮಾತನಾಡ್ತಾರೆ ಅದನ್ನ ಈ ಅಪ್ಪ ರಿವ್ಯೂ ಮಾಡಿದ್ರೆ ಸಾಕಾಗ್ತದೆ. ಇನ್ನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವ್ರು ಜಾಸ್ತಿ ಹೇಳೋಕ್ಕೆ ಹೋದರೆ ಇವ್ರ ಹಿಸ್ಟ್ರಿನ ನಾನು ಹೇಳ್ಬೇಕಾಗ್ತದೆ. 3 ವರ್ಷ ಬಿ ಜೆ ಪಿಲಿ ಏನಿದ್ದೆ ನಾನು ಕೂಡ ಹೇಳ್ಬೇಕಾಗ್ತದೆ. ಏನು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಯಾವ ಇವ್ರ ಹತ್ರ ಒಡಂಬಡಿಕೆ ಇದೆ, ಅವೆಲ್ಲ ಕೂಡ ಹೇಳ್ಬೇಕಾಗ್ತದೆ. ನೆಮ್ಮದಿಯಾಗಿ ಎಕ್ಸ್ಪೆಲ್ ಮಾಡಿದ್ದಾರೆ, ನಾನು ನೆಮ್ಮದಿಯಾಗಿ ಇದ್ದೀನಿ. ಆ ನೆಮ್ಮದಿ ಬಿಟ್ಟು ತಿರುಗಿ ಏನೇನೋ ಹೇಳೋಕ್ಕೆ ಹೋದರೆ ಈಗ ನಾಳೆ ಪ್ರೆಸ್ ಮೀಟ್ಗೆ ಹೋಗ್ತೀನಿ, ಏನೆಲ್ಲ ಹೇಳ್ಬೇಕು ಹೇಳ್ತೀನಿ. ಬಿ ಜೆ ಪಿಯಲ್ಲಿ ನಡೆದಿರುವಂಥ ಆಂತರಿಕ ಗುಂಪುಗಾರಿಕೆ ಸಂದರ್ಭದಲ್ಲಿ ಈ ಒಂದು ಉಚ್ಚಾಟನೆ ಕ್ರಮ ನಿಮಗೆ ಒಳ್ಳೇದನ್ಸುತ್ತಾ ಕೆಟ್ಟದನ್ಸುತ್ತಾ? ನೋಡಿ, ನನಗೆ 100% ಒಳ್ಳೇದು ಅನ್ನಿಸ್ತದೆ. ಯಾಕೆಂದರೆ ಅಲ್ಲಿ ಒಂದು ಗುಂಪಲ್ಲ, ಹಲವಾರು ಗುಂಪುಗಳಿವೆ. ಒಬ್ಬರು ಮುಖ ಒಬ್ಬರು ನೋಡ್ದಿರೋ ಇದರಲ್ಲಿ ಇದ್ದಾರೆ. ಇವನ್ ಕಂಡ್ರೆ ಅವನಿಗಾಗಲ್ಲ, ಅವ್ನು ಕಂಡ್ರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸಲ್ಲಿ ಇರ್ತದೆ, ಇರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಲ್ಲಿ ಹೈಯೆಸ್ಟ್ ಇದೆ. ಈಗ ಪ್ರಧಾನಮಂತ್ರಿಗಳು ಎಷ್ಟು ಸಾರಿ ಬಂದಿದ್ದಾರೆ ಕರ್ನಾಟಕಕ್ಕೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿ 110 ಸೀಟ್ ಇದ್ದದ್ದು 66ಕ್ಕೆ ಬರ್ತದೆ ಅಂತಂದರೆ ಎಷ್ಟು ಸಾರಿ ಬಂದರು ಪ್ರೈಮ್ ಮಿನಿಸ್ಟ್ರು, ಇವೆಲ್ಲ ಇರ್ತದೆ. ಅದು ಏನಾರ ಆಗಲಿ, ನನಗಂತೂ ಒಳ್ಳೆಯದಾಗಿದೆ. ಭಾರತೀಯ ಜನತಾ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ದಾರೆ. ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೀಡರ್ಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಇದಿಷ್ಟು ಎಸ್ ಟಿ ಸೋಮಶೇಖರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.